ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೃತೀಯ BA ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ 4ರಲ್ಲಿ ಮುಖ್ಯವಾದಂತಹ ಒಂದು ಘಟಕವನ್ನು ನೋಡ್ತಾ ಹೋಗುವ. ಮುಖ್ಯವಾದ ಘಟಕ 21ರಲ್ಲಿ ಹಣಕಾಸಿನ ಆಡಳಿತದ ಅರ್ಥ, ಹಣಕಾಸಿನ ಆಡಳಿತ ಪ್ರಾಮುಖ್ಯತೆ, ಹಾಗೆಯೇ ಅಯವ್ಯಯ ಪಟ್ಟಿ, ಅರ್ಥ, ಪ್ರಾಮುಖ್ಯತೆ, ಉತ್ತಮ ಅಯವ್ಯಯ ಪಟ್ಟಿ ಅದನ್ನು ಓದ್ಕೊಳ್ಬೇಕು. ಪುಟ ಸಂಖ್ಯೆ 230ರಲ್ಲಿದೆ ನೋಡಿ. ಅಲ್ಲಿ ಹಣಕಾಸಿನ ಆಡಳಿತ ಸ್ವರೂಪ ಬಗ್ಗೆ ತಿಳ್ಕೊಳ್ಳುವಾಗ ಮೊದಲಿಗೆ ಹಣಕಾಸಿನ ಆಡಳಿತ ಅರ್ಥವನ್ನು ತಿಳ್ಕೊಳ್ತಾ ಹೋಗುವ. ಸಂಸದೀಯ ಮಾದರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯುಳ್ಳ ಭಾರತದಂತಹ ರಾಷ್ಟ್ರಗಳಲ್ಲಿ ಹಣಕಾಸಿನ ಆಡಳಿತ ಹಾಗೂ ಅದರ ವ್ಯವಹಾರ ಆರ್ಥಿಕ ವ್ಯವಸ್ಥೆಯ ಮೇಲೆ ತನ್ನದೇ ಆದಂತಹ ಪರಿಣಾಮವನ್ನು ಬೀರುತ್ತದೆ. ಭಾರತದ ಹಣಕಾಸು ಆಡಳಿತ ವ್ಯವಸ್ಥೆಯಲ್ಲಿ ಬ್ರಿಟಿಷ್ ಮಾದರಿಯ ಹೋಲಿಕೆ ಇದ್ದಾಗ್ಯೂ ಕೂಡ ಸ್ವತಂತ್ರ ಬಂದಿನಿಂದ ಈಚೆಗೆ ಬಹಳಷ್ಟು ಮಾರ್ಪಾಡು ಹಾಗೂ ಬದಲಾವಣೆಯನ್ನು ನೋಡಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವ್ಯವಸ್ಥೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಬ್ರಿಟನ್ ಮತ್ತು ಭಾರತದ ಹಣಕಾಸು ಆಡಳಿತ ವ್ಯವಸ್ಥೆಯಲ್ಲಿ ಮಹತ್ತರವಾದ ಬೆಳವಣಿಗೆ ಹಾಗೂ ಬದಲಾವಣೆಯನ್ನು ಕಾಣಬಹುದಾಗಿದೆ. ಈ ಒಂದು ಹಠಾತ್ ಬದಲಾವಣೆಗೆ ಮುಖ್ಯ ಕಾರಣ ಒಂದು ಸಂಯುಕ್ತ ಮಾದರಿ ಸರಕಾರ ಹಾಗೂ ಅದಕ್ಕೆ ಸರಿಹೊಂದುವಂತಹ ಸಂವಿಧಾನ. 2 ಆಡಳಿತ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ, ಆರ್ಥಿಕ ಬೆಳವಣಿಗೆಯ ದೃಷ್ಟಿಯಿಂದ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ. 3 ಮೂಲಭೂತ ಅವಶ್ಯಕತೆ ಇರುವ ಹಣ ಹಾಗೂ ಮಾನವ ಸಂಪನ್ಮೂಲಗಳ ಹೊಂದಾಣಿಕೆ. ಮೂಲಭೂತ ಅವಶ್ಯಕತೆ ಇರುವ ಹಣ ಹಾಗೂ ಮಾನವ ಸಂಪನ್ಮೂಲಗಳ ಹೊಂದಾಣಿಕೆ. 4 ಕೇಂದ್ರ ಹಾಗೂ ರಾಜ್ಯಗಳಿಗಿರುವ ಹಣಕಾಸಿನ ಸಂಬಂಧ. ಕೇಂದ್ರ ಹಾಗೂ ರಾಜ್ಯಗಳಿಗೆ ಇರುವ ಹಣಕಾಸಿನ ಸಂಬಂಧ. ಇದರಲ್ಲಿ ಅವರು ಈ ರೀತಿಯಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ವಿವರಣೆಯನ್ನು ನಾವು ನೋಡ್ತಾ ಹೋಗುವ. ಈ ರೀತಿಯಾಗಿ ಶೈಕ್ಷಣಿಕ, ಆಡಳಿತ, ರಾಜಕೀಯ ರಂಗಗಳಲ್ಲಿ ಶೀಘ್ರಗತಿ ಬದಲಾವಣೆ ಹೊಂದುವ ಸಂಭವವಿರುತ್ತದೆ. ಹಣಕಾಸಿನ ಆಡಳಿತದಲ್ಲಿ ಹಣ ತನ್ನದೇ ಆದ ಪಾತ್ರವನ್ನು ಕೂಡ ವಹಿಸುತ್ತದೆ. ಹಣಕಾಸು ಎಂದರೆ ಹಣಕಾಸು ಎಂದರೆ ನಾಣ್ಯ ಹಾಗೂ ನೋಟುಗಳ ಚಲಾವಣೆ ಎಂದರ್ಥವಲ್ಲ. ಇದು ವ್ಯಕ್ತಿಯ ಹಾಗೂ ವ್ಯಕ್ತಿಗಳನ್ನೊಳಗೊಂಡಂತಹ ಗುಂಪಿನ ಸಂಪನ್ಮೂಲದ ಕ್ರೋಢೀಕರಣದ ಬಗ್ಗೆ ತಿಳಿಸುವ ವಸ್ತು ವಿಷಯವಾಗಿದೆ. ಅಂದರೆ ಇಲ್ಲಿ ಹಣಕಾಸು ಅಂತ ಬಂದ ಕೂಡಲೇ ಒಂದು ನಾಣ್ಯ, ಹಾಗೆ ನೋಟು, ನಾಣ್ಯ ಮತ್ತು ನೋಟು ಅಂತ ಬಂದರೆ ಅದನ್ನು ಹಣಕಾಸು ಅಂತಲೇ ಹೇಳುವಂಥದ್ದು. ಇದು ವ್ಯಕ್ತಿಯ ಹಾಗೂ ವ್ಯಕ್ತಿಗಳನ್ನೊಳಗೊಂಡ ಗುಂಪಿನ ಸಂಪನ್ಮೂಲದ ಕ್ರೋಢೀಕರಣದ ಬಗ್ಗೆ ತಿಳಿಸುವ ವಸ್ತು ವಿಷಯವಾಗಿದೆ. ಆದರೆ ವಿಶಾಲಾರ್ಥದಲ್ಲಿ ಹೇಳುವುದಾದರೆ ಹಣಕಾಸಿನ ಆದಾಯದ ಹಣದ ಋಣವನ್ನು ಸಹ ಒಳಗೊಂಡಿರುತ್ತದೆ. ಇಲ್ಲಿ ಹಣಕಾಸು ಎಂದರೆ ನಾಣ್ಯ ಹಾಗೂ ನೋಟುಗಳ ಚಲಾವಣೆ ಎಂದರ್ಥ ಆಗಿದೆ. ಇಲ್ಲಿ ವ್ಯಕ್ತಿಗಳನ್ನೊಳಗೊಂಡ ಗುಂಪಿನ ಸದಸ್ಯರು ಕ್ರೋಢೀಕರಣದ ಬಗ್ಗೆ ತಿಳಿಸುವ ವಸ್ತು ವಿಷಯ ಆಗಿದೆ. ಆದರೆ ವಿಶಾಲಾರ್ಥದಲ್ಲಿ ಹೇಳುವುದಾದರೆ ಹಣಕಾಸಿನ ಆದಾಯ ಹಣ ಋಣವನ್ನು ಸಹ ಒಳಗೊಂಡಿರುತ್ತದೆ. ಅದು ಆಂತರಿಕ ಹಾಗೂ ಬಾಹ್ಯ ಸಾಲ ಮಾಡಿದಲ್ಲಿ ಇದನ್ನು ಮರುಪಾವತಿಸಲು ಮಾಡಲು ಶೇಖರಿಸುವ ಹಣವನ್ನು ಒಳಗೊಂಡಿರುತ್ತದೆ. ಅರ್ಥಶಾಸ್ತ್ರದ ಪಂಡಿತರು ಹಾಗೂ ಹಣಕಾಸಿನ ಪರಿಣಿತರು ಸಾರ್ವಜನಿಕ ಹಣಕಾಸಿನ ಬಗ್ಗೆ ತಮ್ಮದೇ ಆದ ಅರ್ಥವನ್ನು ಹಾಗೂ ವ್ಯಾಖ್ಯೆಯನ್ನು ಈ ಕೆಳಗಂಡೆ ನಿರೂಪಿಸಿದ್ದಾರೆ. ಅರ್ಥಶಾಸ್ತ್ರಜ್ಞರಾದಂಥ ಹೂ ಡಾಲ್ಫನ್ನರವರ ಪ್ರಕಾರ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ನಡುವಿನ ಗಡಿರೇಖೆಯಲ್ಲಿರುವ ಅನೇಕ ವಿಷಯಗಳಲ್ಲಿ ಸಾರ್ವಜನಿಕ ಹಣಕಾಸು ಸಹ ಒಂದು ಮುಖ್ಯವಾಗಿ ಸಾರ್ವಜನಿಕ ಅಧಿಕಾರಿಗಳ ಅರ್ಥಶಾಸ್ತ್ರದ ಪಂಡಿತರು ಹಾಗೂ ಹಣಕಾಸಿನ ಪರಿಣಿತರು ಸಾರ್ವಜನಿಕ ಹಣಕಾಸಿನ ಬಗ್ಗೆ ತಮ್ಮದೇ ಆದ ಅರ್ಥವನ್ನು ಹಾಗೂ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಅರ್ಥಶಾಸ್ತ್ರಜ್ಞರಾದ ಹೂ ಡಾಲ್ಫನ್ ಅವರ ಪ್ರಕಾರ ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ನಡುವಿನ ಗಡಿಗೆ ರೇಖೆಯಲ್ಲಿರುವ ಅನೇಕ ವಿಷಯಗಳಲ್ಲಿ ಸಾರ್ವಜನಿಕ ಹಣಕಾಸು ಇದು ಮುಖ್ಯವಾಗಿ ಸಾರ್ವಜನಿಕ ಪ್ರಾಧಿಕಾರಿಗಳ ಆದಾಯ ಮತ್ತು ವೆಚ್ಚ ಹಾಗೂ ಪರಸ್ಪರ ಆದಾಯ, ವೆಚ್ಚ ಹಾಗೂ ಅವುಗಳ ಪರಸ್ಪರ ಹೊಂದಾಣಿಕೆಗೆ ಸಂಬಂಧಿಸಿರುವುದಾಗಿರುತ್ತದೆ.
ಅಲ್ಲಿ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಅದರ ನಡುವಣ ಗಡಿರೇಖೆಯಲ್ಲಿರುವ ಅನೇಕ ವಿಷಯಗಳಲ್ಲಿ ಸಾರ್ವಜನಿಕ ಹಣಕಾಸು ಸಹ ಒಂದು ಎಂದು ಮುಖ್ಯವಾಗಿ ಸಾರ್ವಜನಿಕ ಪ್ರಾಧಿಕಾರದ ಆದಾಯ ವೆಚ್ಚ, ಪರಸ್ಪರ ಆದಾಯ ವೆಚ್ಚ, ಅವುಗಳ ಪರಸ್ಪರ ಹೊಂದಾಣಿಕೆ ಕೂಡ ಸಂಬಂಧಿಸಿದ್ದಾಗಿದೆ. ಹೊಂದಾಣಿಕೆ ಅಂದರೆ ಏನು ಅಂದರೆ ಅದೊಂದು ಸಾರ್ವಜನಿಕ ಆದಾಯ ಮತ್ತು ವೆಚ್ಚಗಳನ್ನು ಯಾವಾಗಲೂ ಸಮಾನವಾಗಿರಬೇಕು ಎಂದು ಅರ್ಥವಲ್ಲ, ಸಂದರ್ಭಕ್ಕನುಸಾರ ಯಾವ ಗಣಿತ ಸಂಬಂಧ ಉತ್ತಮ ಹೊಂದಾಣಿಕೆಯನ್ನುಂಟು ಮಾಡುತ್ತದೆ ಅದು ಎಂದು ಅರ್ಥ ಕಲ್ಪಿಸುವಂಥದ್ದು. ಫಿಲಿಪ್ಸ್ ಇ ಟೇಲರನವರ ಪ್ರಕಾರ ಸಾರ್ವಜನಿಕ ಬಯಕೆಗಳನ್ನು ತೃಪ್ತಿಪಡಿಸಲು, ಆ ಉದ್ದೇಶಗಳನ್ನು ಈಡೇರಿಸಲು ಅತ್ಯಗತ್ಯವಾಗಿ ಬೇಕಾಗಿರುವ ಹಣ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಂದ ನಿಯಮಬದ್ಧವಾಗಿ ಹೊರಡುವ ವ್ಯಯ ಕೂಲಂಕುಷ ಪರೀಕ್ಷೆಗೆ ಸಾರ್ವಜನಿಕ ಹಣಕಾಸು ಮುಖ್ಯ ತೆರಳು ಸಾರ್ವಜನಿಕ ಬಯಕೆಗಳನ್ನು ತೃಪ್ತಿಪಡಿಸಲು ಹಾಗೂ ಈ ಉದ್ದೇಶಗಳನ್ನು ಈಡೇರಿಸಲು ಅತ್ಯಗತ್ಯವಾದ ಬೇಕಾಗಿರುವ ಹಣ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಂದ ನಿಯಮಬದ್ಧವಾಗಿ ಮಾಡುವ ವ್ಯಯ ಕೂಲಂಕುಷವಾಗಿ ಪರೀಕ್ಷೆಯೇ ಸಾರ್ವಜನಿಕ ಹಣಕಾಸು ಮುಖ್ಯ ತೆರಳು. ಇಲ್ಲಿ ಸಾರ್ವಜನಿಕ ಆದಾಯ ಹಾಗೂ ಸಾರ್ವಜನಿಕ ವೆಚ್ಚಗಳ ಸಂಪೂರ್ಣ ತನಿಖೆಯೇ ಹಣಕಾಸು ಶಾಸ್ತ್ರದ ವಸ್ತು ವಿಷಯ ಆಗಿದೆ ಎಂದು ಹೇಳ್ತಾರೆ. ಇಲ್ಲಿ ಪ್ರೊಫೆಸರ್ ಆಡಮ್ ಫಿನ್ಲೆ ಶಿರಾನ್ ಅವರ ಮಾತಿನಲ್ಲಿ ಹೇಳುವುದಾದರೆ ಖರ್ಚು ಮತ್ತು ಆದಾಯಗಳ ಮೂಲ ನಿಯಮಗಳೇ ಸಾರ್ವಜನಿಕ ಹಣಕಾಸಿನ ಆದಾಯದ ಮುಖ್ಯ ವಿಷಯವಾಗಿದೆ. ಸಾರ್ವಜನಿಕ ಹಣಕಾಸು ಇವುಗಳು ಮಾನವನ ಅಭ್ಯುದಯಕ್ಕೂ ಹಾಗೆಯೇ ಪ್ರಗತಿಗೂ ಸಾಧಕವಾಗುವ ಶಾಸ್ತ್ರ. ಎಲ್ಲ ಉದ್ಯಮಿಗಳಿಗೆ ಆರ್ಥಿಕ ಪರಿಪೂರ್ಣತೆಯನ್ನು ಮೂಲ ಎಂದು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳಿದ್ದಾನೆ. ಸರ್ಕಾರದ ಆಡಳಿತ ದಕ್ಷ ಹಣಕಾಸಿನ ವ್ಯವಹಾರ ನೀತಿಯನ್ನು ವ್ಯಕ್ತವಾಗುತ್ತದೆ. ಆಧುನಿಕ ಅರ್ಥಶಾಸ್ತ್ರಜ್ಞರೊಡನೆ ಹೇಳುವಂತೆ ಹಣಕಾಸು ಎಂದರೆ ಕೇವಲ ಒಂದು ರೂಪಾಯಿ ಪೈಸೆಗಲ್ಲ, ಅದೊಂದು ಹಿರಿಯ ಅರ್ಥ ನೀತಿ ಎಂದು ಹೇಳಿ ಸುವ್ಯವಸ್ಥೆಗೊಳ್ಳದೆ ಯಾವುದೇ ಸರ್ಕಾರವು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಹಣಕಾಸು ರಾಜ್ಯ ಜೀವನದ ಉಸಿರಾಗಿರುತ್ತದೆ. ಇನ್ನು ಇದರಲ್ಲಿ ಬರುವಂಥದ್ದು ಪ್ರಶ್ನೆ ಹಣಕಾಸು ಆಡಳಿತ ಸ್ವರೂಪ. ಅವರು ಪಾಯಿಂಟ್ಸ್ ಅಂತ ಕೊಡಲಿಲ್ಲ, ನಾವೇ ಪಾಯಿಂಟ್ಸನ್ನು ಮಾಡಿ ಬರಿಬೇಕು. ಅದು 15 ಅಂಕದ ಪ್ರಶ್ನೆ. ಭಾರತದಲ್ಲಿ ಪರಮಾಣು ಹಣಕಾಸಿನ ಆಡಳಿತ ಅಂತ ಹೇಳ್ಬೋದು. ಭಾರತದಲ್ಲಿ ಹಣಕಾಸಿನ ಆಡಳಿತದಲ್ಲಿ ನಾವು ನೋಡಿದರೆ ಪಾರ್ಲಿಮೆಂಟ್, ಕ್ಯಾಬಿನೆಟ್, ಹಣಕಾಸು ಮಂತ್ರಿ, ಮಹಾನಿಯಂತ್ರಕ ಹಾಗೂ ಲೆಕ್ಕ ಪರಿಶೋಧಕ. ಅದು 15 ಅಂಕಕ್ಕೆ ಬರುವ ಪ್ರಶ್ನೆ. ಅದನ್ನು ಸ್ಕಿಪ್ ಮಾಡಬೇಡಿ, ಓದ್ಕೊಳ್ಳಿ. ಇಲ್ಲಿ ಒಂದು ಪ್ರಶ್ನೆ ಇದೆ 238. ಇಲ್ಲಿ ಅಯವ್ಯಯ ಪಟ್ಟಿ ಅಥವಾ ವ್ಯಾಖ್ಯೆಗಳನ್ನು ತಿಳಿಸುವಂಥದ್ದು. ಆಧುನಿಕ ರಾಷ್ಟ್ರಗಳು ದಕ್ಷ ಹಣಕಾಸಿನ ಆಡಳಿತವನ್ನು ಸಾಧಿಸಿ ಕಾಪಾಡಿಕೊಂಡು ಹೋಗಲು ಒಂದು ಪ್ರಧಾನ ಸಾಧನ ಅಥವಾ ಯಂತ್ರವನ್ನು ಬಳಸುತ್ತಾ ಬಂದಿದೆ. ಈ ಸಾಧನ ನೆರವಿನಿಂದ ರಾಷ್ಟ್ರಗಳು ತಮ್ಮ ರಾಷ್ಟ್ರೀಯ ಸಂಪನ್ಮೂಲಗಳನ್ನು ಯೋಗ್ಯ ರೀತಿಯಲ್ಲಿ ಉಪಯೋಗಿಸಿ ಸಮಾಜ ಕಲ್ಯಾಣ ಸಾಧಿಸಲು ಸಾಧ್ಯವಾಗಿದೆ. ಈ ಸಾಧನವೇ ನಾವು ಬಜೆಟ್ ಅಥವಾ ಅಯವ್ಯಯ ಪಟ್ಟಿ ಎಂದು ಕರೆಯುವಂಥದ್ದು. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ಅಯವ್ಯಯಗಳ ತತ್ವಗಳೆಲ್ಲ ತುಂಬಾ ಇದೆ, ತುಂಬ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಇವೆಲ್ಲವೂ ಕೂಡ ನಾವು ಅರ್ಥ ಮಾಡಿಕೊಂಡು ಓದ್ಕೊಳ್ಬೇಕಾಗ್ತದೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.